ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದಂತಹ ಒಂದು ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳು ನಿಮಗೆ ಲಭಿಸುತ್ತೆ. ಹಾಗಾದರೆ ಈ ದೀಪಾರಾಧನೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ದೀಪಾರಾಧನೆ ಮಾಡೋದಕ್ಕೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆಯನ್ನು ನೀವು ತೊಗೊಳ್ಬೋದು. ಸ್ಟೀಲನ್ನು ಬಳಸೋದು ಬೇಡ. ಇವಾಗ ನಾನಿಲ್ಲಿ ಒಂದು ಹಿತ್ತಾಳೆ ತಟ್ಟೆಯನ್ನು ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡು ಅದನ್ನು ಒರೆಸಿ ಆನಂತರ ಗಂಧ, ಅರಿಶಿನ, ಕುಂಕುಮವನ್ನು ಇಡ್ತಾಯಿದ್ದೀನಿ. ಇವಾಗ ತಟ್ಟೆಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿದ್ದಾಗಿದೆ. ಇವಾಗ ಮುಖ್ಯವಾಗಿ ಈ ದೀಪಾರಾಧನೆಗೆ ಬೇಕಾಗಿರುವಂಥದ್ದು ಆಲದ ಎಲೆ. ಆಲದ ಮರ ಇರುತ್ತಲ್ಲ, ಅದರಿಂದ ಒಂದು ಎಲೆಯನ್ನು ತೊಗೊಂಡು ಬಂದು ಆನಂತರ ಆ ಎಲೆನೂ ಕೂಡ ನೀಟಾಗಿ ತೊಳೆದು ಆ ಎಲೆಗೂ ಗಂಧ, ಅರಿಶಿನ, ಕುಂಕುಮವನ್ನು ಇಡಬೇಕಾಗತ್ತೆ. ನೀಟಾಗಿರುವಂಥ ಎಲೆಯನ್ನು ತಗೊಳ್ಳಿ. ಅದು ಎಲ್ಲೂ ಕೂಡ ಮುರಿದೋಗಿರಬಾರ್ದು, ಹರಿದೋಗಿರಬಾರ್ದು, ಚುಕ್ಕೆಗಳು ಇಲ್ಲದೆ ಇರೋವಂಥ ಎಲೆಗಳನ್ನ ತಗೊಂಡು ಆನಂತರ ಆ ಎಲೆನ ನೀಟಾಗಿ ತೊಳೆದು ಒರೆಸಿ ಆನಂತರ ಗಂಧ, ಅರಿಶಿನ, ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ ಒಂದು 5 ಕಡೆ ಇಡಿ ಸಾಕು. ಇವಾಗ ಅರಿಶಿನ ಕುಂಕುಮ ಇಟ್ಟು ತಯಾರು ಮಾಡಿರೋವಂಥ ಎಲೆನ ಆ ತಟ್ಟೆ ಮೇಲೆ ಇಟ್ಕೋತಾ ಇದ್ದೀನಿ. ಆನಂತರ ಇವಾಗ 2 ದೀಪಗಳನ್ನ ತೊಗೋಬೇಕಾಗತ್ತೆ. 2 ದೀಪಗಳು ಹಳೆದಾದರೂ ಪರವಾಗಿಲ್ಲ, ಹೊಸದಾದರೂ ಪರವಾಗಿಲ್ಲ. ಹೊಸದೇ ಬೇಕು ಅನ್ನೋದೇನಿಲ್ಲ. ಹಳೆದನ್ನೇ ನೀವು ನೀಟಾಗಿ ತೊಳೆದ್ಬಿಟ್ಟು ಅದೇ ದೀಪವನ್ನು ನೀವು ಬಳಸ್ಬೋದು, ತೊಂದರೆ ಇಲ್ಲ. ಇವಾಗ ಆ ದೀಪಗಳಿಗೂ ಕೂಡ ಗಂಧ, ಅರಿಶಿನ, ಕುಂಕುಮನ ಇಡ್ತಾಯಿದ್ದೀನಿ. ಯಾವುದೇ ಒಂದು ದೀಪಾರಾಧನೆ ಮಾಡುವಾಗಲೂ ಕೂಡ ಒಂಟಿ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಬಾರ್ದು. ಹಾಗಾಗಿನೇ ಒಂದು ದೀಪದ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ನೋಡಿ, ಇವಾಗ ಇದೇ ರೀತಿ ಇನ್ನೊಂದು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ತಯಾರು ಮಾಡ್ಕೊಂಡಿದ್ದೀನಿ. 2 ದೀಪಗಳು ಇವಾಗ ತಯಾರಾಗಿದೆ. ಇವಾಗ ಈ ದೀಪಗಳನ್ನ ಎಲೆ ಮೇಲೆ ಇಡೋದಕ್ಕಿಂತ ಮುಂಚೆ ಎಲೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಸ್ವಲ್ಪ ಅಕ್ಷತೆ ಹಾಗೂ ಸ್ವಲ್ಪ ಹೂವನ್ನು ಹಾಕಿ ಅನಂತರ ಅದರ ಮೇಲೆ ನೀವು ದೀಪವನ್ನು ಇಡಬೇಕಾಗತ್ತೆ. ಮೊದಲು ಒಂದು ಖಾಲಿ ದೀಪವನ್ನು ಇಟ್ಟು ಅರಿಶಿನ ಕುಂಕುಮ ಅಲಂಕಾರ ಮಾಡಿರುವಂಥ ಒಂದು ಖಾಲಿ ದೀಪವನ್ನು ಇಟ್ಟು ಅದ್ರ ಮೇಲೆ ಇನ್ನೊಂದು ದೀಪವನ್ನು ಇಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ. ತುಪ್ಪದ ಬದಲು ನೀವು ಎಳ್ಳೆಣ್ಣೆ ಕೂಡ ಬಳಸ್ಬೋದು. ಆನಂತರ 2 ಬತ್ತಿಗಳನ್ನ ತಿರುವಿ ಈ ದೀಪಕ್ಕೆ ಹಾಕಿದ್ದೀನಿ. ಒಂಟಿ ಬತ್ತಿ ಕಡೆ ಹಾಕಬಾರ್ದು. ಈಗ ಸ್ವಲ್ಪ ಬಿಡಿ ಹೂಗಳಿಂದ ಅಲಂಕಾರನ ಮಾಡ್ತಾಯಿದ್ದೀನಿ. ಬೇರೆ ಯಾವುದೇ ಹೂಗಳನ್ನು ಸಹ ನೀವು ಬಳಸ್ಬೋದು. ಅದರಲ್ಲೂ ವಿಶೇಷವಾಗಿ ಮಲ್ಲಿಗೆ ಹೂ ಬಳಸಿದ್ರೆ ಇನ್ನೂ ಒಳ್ಳೆಯದು. ಇವಾಗ ದೀಪವನ್ನು ಹಚ್ಚೋದಕ್ಕೆ ಮೊದಲು ನಾನು ಅಗರಬತ್ತಿನ ಹಚ್ಕೋತಾ ಇದ್ದೀನಿ. ಯಾವುದೇ ಒಂದು ದೀಪವನ್ನು ಹಚ್ಚೋದಕ್ಕೆ ಡೈರೆಕ್ಟಾಗಿ ನಾವು ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು. ಹಾಗಾಗಿ ಏಕಾರ್ತಿ ಅಥವಾ ಊದ್ಕಡ್ಡಿಯಿಂದನೇ ಅಥವಾ ಅಗರಬತ್ತಿಯಿಂದನೇ ದೀಪವನ್ನು ಹಚ್ಚಬೇಕಾಗತ್ತೆ. ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಹಾಗೆ ದೀಪದ ಒಳಗಡೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆನಂತರ ಅಗರಬತ್ತಿಯಿಂದ ಪೂಜೆ ಮಾಡಿಕೊಳ್ಬೇಕು ದೀಪಕ್ಕೆ. ಈ ಒಂದು ದೀಪಾರಾಧನೆನ ವಿಶೇಷವಾಗಿ ನೀವು ಶನಿವಾರದ ದಿವಸ ಹಾಗೆ ಪ್ರತಿ ತಿಂಗಳು ಬರುವಂಥ ಹುಣ್ಣಿಮೆ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಕಾರ ಹುಣ್ಣಿಮೆ ಅಥವಾ ವಟ ಸಾವಿತ್ರಿ ವ್ರತ ಅಂತ ಇದೆ, ಆವತ್ತಿನ ದಿನ ಮಾಡಿದ್ರಂತೂ ಇನ್ನೂ ವಿಶೇಷ ಫಲಗಳು ನೀವು ಪಡಿಬೋದು. ಈ ದೀಪಾರಾಧನೆ ಮಾಡೋದ್ರಿಂದ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ. ಹಾಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಮೂಡುತ್ತೆ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯೆ ಯಾವತ್ತೂ ಕೂಡ ಜಗಳ, ಕಲಹಗಳು ಉಂಟಾಗೋದಿಲ್ಲ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆಲದ ಎಲೆ ಮೇಲೆ ಯಾವ ರೀತಿ ದೀಪಾರಾಧನೆ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರೆದೇ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.